ಧಾರವಾಡದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿನಯ್ ಕುಲಕರ್ಣಿ ಈ ಪ್ರಕರಣದಲ್ಲಿ ಅಪರಾಧಿನ ಅಥವಾ ಖುಲಾಸೆ ಆಗ್ತಾರ? ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪು ಕೊಡುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ತೀರ್ಪಿಗೆ ಕ್ಷಣಗಣನೆ ಆರಂಭ ಆಗಿದೆ. ಈಗಾಗಲೇ ಈ ಪ್ರಕರಣ ಆಗಿ 10 ವರ್ಷ ಆಗಿದೆ. ಧಾರವಾಡದ ಯೋಗೀಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಇವತ್ತು ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅನ್ನುವಂತಹ ಕುತೂಹಲ. ಶಾಸಕ ವಿನಯ್ ಕುಲಕರ್ಣಿ ಭವಿಷ್ಯ ನಿರ್ಧಾರಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಪ್ರಕರಣದ ಟ್ರಯಲ್ ನಡೆಸಿತ್ತು ಜನಪ್ರತಿನಿಧಿಗಳ ಕೋರ್ಟ್. ಏಪ್ರಿಲ್ 2ರಂದು ಇವತ್ತಿಗೆ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿತ್ತು. ವಿನಯ್ ಕುಲಕರ್ಣಿ ಸೇರಿದಂತೆ ಈ ಪ್ರಕರಣದಲ್ಲಿ 21 ಮಂದಿ ಭಾಗಿಯಾಗಿರುವ ಆರೋಪ ಇದೆ. ಈ ಪ್ರಕರಣದಲ್ಲಿ A15 ಆಗಿದ್ದಾರೆ ಶಾಸಕ ವಿನಯ್ ಕುಲಕರ್ಣಿ. ಸದ್ಯಕ್ಕೆ ಬೇಲ್ ಮೇಲೆ ಹೊರ ಬಂದಿದ್ದಾರೆ ವಿನಯ್ ಕುಲಕರ್ಣಿ. ಇವತ್ತು ಅವರ ಭವಿಷ್ಯ ನಿರ್ಧಾರ ಆಗತ್ತೆ. ಈ ಪ್ರಕರಣದಲ್ಲಿ ಖುಲಾಸೆ ಆಗ್ತಾರಾ ಅಥವಾ ಈ ಪ್ರಕರಣದಲ್ಲಿ ಅಪರಾಧಿ ಆಗ್ತಾರಾ ಅನ್ನುವಂತಹ ಹಿನ್ನೆಲೆಯಲ್ಲಿ ಕೋರ್ಟ್ನ ತೀರ್ಪಿಗೆ ಕ್ಷಣಗಣನೆ ಆರಂಭವಾಗಿದೆ. ಶಾಸಕ ವಿನಯ್ ಕುಲಕರ್ಣಿಗೆ ಢವ ಶುರುವಾಗಿದೆ. ಈಗಾಗಲೇ ಏಪ್ರಿಲ್ 2ನೇ ತಾರೀಕು ಈ ಒಂದು ಪ್ರಕರಣದಲ್ಲಿ ತೀರ್ಪನ್ನ ಇವತ್ತಿಗೆ ಕೋರ್ಟ್ ಕಾಯ್ದಿರಿಸಿತ್ತು. ಇವತ್ತು ಬೆಳಗ್ಗೆ ಕೂಡ ಯಾರ್ಯಾರು ಆರೋಪಿಗಳಿದ್ದಾರೆ ಅವರೆಲ್ಲರೂ ಕೂಡ ಹಾಜರು ತೆಗೆದ ಬಳಿಕ ಕೋರ್ಟ್ ತೀರ್ಪನ್ನ ಈ ಮಧ್ಯಾಹ್ನ 3 ಗಂಟೆಗೆ ಇದೀಗ ಕಾಯ್ದಿರಿಸಿದೆ. ಇನ್ನು ಕೆಲವೇ ಕ್ಷಣದಲ್ಲಿ ತೀರ್ಪು ಹೊರಬೀಳಲಿದೆ. ನ್ಯಾಯಾಲಯ ಪ್ರಕರಣ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸುದೀರ್ಘವಾದಂಥ ವಿಚಾರಣೆ ನಡೆದು ಇವತ್ತು ತೀರ್ಪು ಬರುವಂಥ ದಿನ. ನಮಗೆ ಸಂತೋಷ ಆಗಿದೆ. ಏನಂತ ಕೇಳಿದರೆ, ನಾವು ಒಂದು ಹಂತದಲ್ಲಿ ಈ ಪ್ರಕರಣ CBIಗೆ ಹೋಗಿ ಈ ಮಟ್ಟಕ್ಕೆ ಬಂದಿದೆಯಲ್ಲ 10 ವರ್ಷಗಳ ನಂತರ ಆದರೂ, ಅಂದರೆ 9.5 ವರ್ಷದ ನಂತರ 10ನೇ ವರ್ಷಕ್ಕೆ ಬಂದಿದೆ. ಹಾಗಾಗಿ ಸಂತೋಷ ಇದೆ. ಮತ್ತು ಈ ತೀರ್ಪಿನಿಂದ ಇವತ್ತು ಬರುವಂಥ ತೀರ್ಪು ಏನಿದೆ, ಇದು ಯೋಗೇಶ್ ಗೌಡರ ಮತ್ತು ಅವರ ತಾಯಿ ತುಂಗಮ್ಮ ಏನು ನಮ್ಮಲ್ಲಿ ಹೈಕೋರ್ಟ್ ಒಳಗಡೆ ಎಲ್ಲ ರಿಟ್ ಅಪ್ಲಿಕೇಶನ್ ಹಾಕಿದವರು, ಹೈಕೋರ್ಟಲ್ಲಿ ಅಫಿಡೇಟ್ ಸಲ್ಲಿಕೆ ಮಾಡಿದವರು CBI ಕೊಡೋಕೆ ಅಂತೇಳಿ, ಅವರು ಶ್ರೀಮತಿ ತುಂಗಮ್ಮ ಅವರು ಹಾಗೂ ಯೋಗೇಶ್ ಗೌಡರು ಇಬ್ಬರ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಮತ್ತು ಈ ಪ್ರಕರಣದಲ್ಲಿ ಗೆಲುವು ಯೋಗೇಶ್ ಗೌಡರ ಕುಟುಂಬದ್ದು ಮತ್ತು ಧಾರವಾಡ ಜನರದ್ದಾಗುತ್ತೆ ಅಂತ ನನಗೆ ಭರವಸೆ ಇದೆ ಸರ್. ನಮ್ಮನ್ನು ಕೇಳಿದರೆ ನಾನು ಇಷ್ಟೇ ಹೇಳ್ತೀನಿ ಸರ್, ಸಾಕಷ್ಟು ಸಾಕ್ಷಿಗಳಾಗಿದ್ದಾವೆ. 113 ಸಾಕ್ಷಿಗಳು ನ್ಯಾಯಾಲಯದಲ್ಲಿ ಸಾಕ್ಷಿಗಳ ವಿಚಾರಣೆ ನಡೆದಿದೆ. ಅದರಲ್ಲಿ ಸಾಕಷ್ಟು ಜನ ಬಂದು ಪ್ರಾಸಿಕ್ಯೂಷನ್ ಪರವಾಗಿ ಸಾಕ್ಷಿಗಳನ್ನು ಹೇಳಿದ್ದರಿಂದ ಇದರಲ್ಲಿ ನ್ಯಾಯ ನಮಗೆ ಸಿಗುತ್ತೆ, ನಾವು ಇದರ ಗೆಲ್ತೀವಿ ಅಂತ ನನಗೆ ಭರವಸೆ ಇದೆ. ಕೋರ್ಟ್ನಲ್ಲಿ ವಿನಯ್ ಕುಲಕರ್ಣಿ ಭವಿಷ್ಯ ನಿರ್ಧಾರ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಮಕ್ಕಳ ಜೊತೆ ಕೋರ್ಟ್ನಲ್ಲಿದ್ದಾರೆ ಶಾಸಕ ವಿನಯ್ ಕುಲಕರ್ಣಿ. ಕೋರ್ಟ್ನ ಕಾರಿಡಾರ್ನಲ್ಲಿ ತೀರ್ಪಿಗಾಗಿ ಕಾಯ್ತಾ ಇದ್ದಾರೆ ಶಾಸಕ ವಿನಯ್ ಕುಲಕರ್ಣಿ. ಈಗ ಬೇಲ್ ಮೇಲೆ ಹೊರ ಬಂದಿದ್ದಾರೆ ಅವರು. ಈಗಾಗಲೇ ಈ ವಿಚಾರದಲ್ಲಿ CBI ಯಾವಾಗ ಅವರನ್ನ ಬಂಧಿಸಿತ್ತು ಆ ನಂತರ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾರೆ. ಸೊ ಮಕ್ಕಳ ಜೊತೆನೆ ಕೂತು ಕೋರ್ಟ್ ತೀರ್ಪಿನ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದ್ರು. ಒಂದು ರೀತಿ ಆತಂಕ ಸಹಜವಾಗಿ ಯಾರಿಗಾದ್ರೂ ಇದ್ದೇ ಇರುತ್ತೆ. ಅವರು ಜನಪ್ರತಿನಿಧಿ ಆಗಿರ್ಲಿ, ಜನಸಾಮಾನ್ಯರಾಗಿರ್ಲಿ, ಪ್ರಕರಣಗಳು ಬಂದಂತ ಸಂದರ್ಭದಲ್ಲಿ ಕೋರ್ಟ್ನ ತೀರ್ಪು ಇವತ್ತು ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿ ಆತಂಕ ಎಲ್ರಿಗೂ ಇದ್ದೇ ಇರುತ್ತೆ. ಅಂತಹ ಆತಂಕ ಇದೀಗ ವಿನಯ್ ಕುಲಕರ್ಣಿಗೂ ಕೂಡ ಇದೆ. ಏನಾಗಬಹುದು ಕೋರ್ಟ್ನಲ್ಲಿ ಇವತ್ತು ತೀರ್ಪು, ಅಪರಾಧಿಯ ಅಥವಾ ಖುಲಾಸೆ ಆಗ್ತೀನಾ ಅನ್ನುವಂತಹ ಸಹಜವಾದ ಆತಂಕದಲ್ಲೇ ಇದೀಗ ಕೋರ್ಟ್ನ ತೀರ್ಪಿಗಾಗಿ ಕಾಯ್ತಾ ಇದ್ದಾರೆ ಶಾಸಕ ವಿನಯ್ ಕುಲಕರ್ಣಿ. ಕೋರ್ಟ್ನ ಕಾರಿಡಾರ್ನಲ್ಲಿ ಈಗ ಇದ್ದಾರೆ. ತಮ್ಮ ಮಕ್ಕಳ ಜೊತೆ ಅಲ್ಲಿ ಕೋರ್ಟ್ ತೀರ್ಪಿನ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಬರೋಬ್ಬರಿ 10 ವರ್ಷ 2016ರ ಜೂನ್ನಲ್ಲಿ ನಡೆದಂತಹ ಪ್ರಕರಣ, ಆ ನಂತರ ಹಲವು ಮಜಲುಗಳನ್ನು ಪಡೆದು CBI ತನಿಖೆ ಆಗಿ ಇದೀಗ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ತೀರ್ಪು ಬರುವಂತಹ ಕ್ಷಣ. ಯಾವ ರೀತಿಯಾಗಿ ಈಗ ಈ ಒಂದು ತೀರ್ಪಿನ ಬಗ್ಗೆ ಕುತೂಹಲ ಇದೆ, ಏನೆಲ್ಲ ನಿರೀಕ್ಷೆಗಳಿದೆ, ಜೊತೆಗೆ ಯಾರ್ಯಾರಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳಿದೆ? ನಡ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ಏನು ಯೋಗೇಶ್ ಗೌಡ ಕೊಲೆ ಪ್ರಕರಣದ ತೀರ್ಪು ಕೂಡ ಹೊರಬೀಳಲಿದೆ. ಈಗಾಗಲೇ ಏನು ಈ ಒಂದು ಪ್ರಕರಣದ 21 ಆರೋಪಿಗಳು ಕೂಡ ಈಗ ಕೋರ್ಟ್ಗೆ ಕೂಡ ಹಾಜರಾಗಿದ್ದಾರೆ. ಪ್ರಮುಖವಾಗಿ ಶಾಸಕ ಏನು ವಿನಯ್ ಕುಲಕರ್ಣಿ ಇದ್ದಾರೆ, ಇವರು ಕೂಡ ಈಗ ಕೋರ್ಟ್ಗೆ ಹಾಜರಾಗಿದ್ದು ಈ ಒಂದು ತೀರ್ಪು ಬರೋ ಮುನ್ನ ಈಗ ಅವ್ರಿಗೂ ಕೂಡ ಒಂದು ಸ್ವಲ್ಪ ಡವ ಶುರುವಾಗಿರುವಂಥದ್ದು. ಯಾಕಂದ್ರೆ ಇನ್ನು ಕೆಲವೇ ಹೊತ್ತಿನಲ್ಲಿ ಒಂದು ಕೊಲೆ ಪ್ರಕರಣದ ತೀರ್ಪು ಪ್ರಕಟವಾದರೆ ಅವರು ಕೂಡ ಈ ಒಂದು ಪ್ರಕರಣದಲ್ಲಿ 15ನೇ ಆರೋಪಿ ಕೂಡ ಆಗಿದ್ದಾರೆ. ಆದ್ರಿಂದ ಈ ಒಂದು ತೀರ್ಪಿನ ಪರಿಣಾಮ ಕೂಡ ಅವರು ಎದುರಿಸಬೇಕಾಗುತ್ತೆ. ಆದ್ರಿಂದ ಯಾವ ರೀತಿ ತೀರ್ಪು ಬರುತ್ತೆ ಅಂತ ಈಗ
ಕೂಡ ಅವರಿಗೆ ಆತಂಕ ಶುರುವಾಗಿದ್ದು ತಮ್ಮ ಮಕ್ಕಳ ಜೊತೆಗೆ ಅವರು ಕೋರ್ಟ್ನ ಕಾರಿಡಾರ್ನಲ್ಲಿ ಕೂಡ ಕುಳಿತುಕೊಂಡಿರೋದು. ಏನು ಯೋಗೀಶ್ ಗೌಡ ಕೊಲೆ ಪ್ರಕರಣ ನಡೆದು ಸುಮಾರು 10 ವರ್ಷಗಳ ಬಳಿಕ ಈಗ ತೀರ್ಪು ಕೂಡ ಪ್ರಕಟ ಆಗ್ತಿರೋದು. ಕಳೆದ 6 ವರ್ಷಗಳಿಂದ ಈ ಒಂದು ಕೊಲೆ ಪ್ರಕರಣದ ಟ್ರಯಲ್ ಕೂಡ ಶುರುವಾಗಿತ್ತು. ಸುಮಾರು 113 ಸಾಕ್ಷಿಗಳನ್ನ ಸಿಬಿಐ ಅಧಿಕಾರಿಗಳು ಅದರಲ್ಲಿ ಉಲ್ಲೇಖವನ್ನು ಮಾಡಿ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಮಾಡಿರ್ತಾರೆ. ಈಗ ಈ 113 ಸಾಕ್ಷಿಗಳೇನಿದ್ರೆ ಅವರ ಹೇಳಿಕೆಯನ್ನು ಕೂಡ ಕೋರ್ಟ್ ದಾಖಲು ಮಾಡಿಕೊಂಡು ಈಗ ಈ ಒಂದು ತೀರ್ಪನ್ನು ಕೂಡ ಕೊಡೋದಕ್ಕೆ ಈಗ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಏನು ಈ ಒಂದು ಪ್ರಕರಣದ ತನಿಖೆಯನ್ನ 2019ರಲ್ಲಿ ಸಿಬಿಐಗೆ ವಹಿಸಲಾಗಿತ್ತು. ಅವತ್ತಿನಿಂದ ಸುಮಾರು 3 ವರ್ಷಗಳ ಕಾಲ ಸಿಬಿಐ ಅಧಿಕಾರಿಗಳು ತನಿಖೆಯನ್ನು ಮಾಡಿ ಚಾರ್ಜ್ ಶೀಟ್ ಅನ್ನು ಮಾಡ್ತಾರೆ. ಮತ್ತೆ 2020ರಲ್ಲಿ ಏನು ಶಾಸಕ ವಿನಯ್ ಕುಲಕರ್ಣಿ ಅವರನ್ನ ಸಿಬಿಐ ಅಧಿಕಾರಿಗಳು ಅರೆಸ್ಟ್ ಕೂಡ ಮಾಡಿ ಅವರನ್ನ ವಿಚಾರಣೆ ಕೂಡ ಮಾಡಿರ್ತಾರೆ. ನಂತರ ಅವರು 2025ರಲ್ಲಿ ಜಾಮೀನು ಪಡೆದು ಹೊರಗಡೆ ಕೂಡ ಬಂದಿದ್ರು. ಆದರೂ ಕೂಡ ಅವರೇನು ಸಾಕ್ಷಿಗಳ ಮೇಲೆ ಒಂದು ಪ್ರಭಾವನ ಬೀರಿದ್ದಾರೆ ಅಂತೇಳಿ ಒಂದು ಆರೋಪ ಕೂಡ ಎದುರಿಸಲಾಗಿತ್ತು. ಬಳಿಕ ಪುನಃ ಸುಪ್ರೀಂ ಕೋರ್ಟ್ ಅವರ ಬೇಲನ್ನು ರದ್ದು ಮಾಡಿದ ಬಳಿಕ ಅವರನ್ನ 2025ರಲ್ಲಿ ಕೂಡ ಅರೆಸ್ಟ್ ಮಾಡಿ ಪುನಃ ಜೈಲಿಗೂ ಕೂಡ ಕಳಿಸಲಾಗಿರುತ್ತೆ. ಬಳಿಕ ಕಳೆದ ಫೆಬ್ರವರಿಯಲ್ಲಿ ಅವರು ಪುನಃ ಜಾಮೀನನ್ನು ಪಡ್ಕೊಂಡು ಈಗ ವಾಪಸ್ ಬಂದಿರೋದು. ಆದರೂ ಕೂಡ ಈಗ ಶೀಘ್ರದಲ್ಲೇ ಈ ಒಂದು ಪ್ರಕರಣದ ಟ್ರಯಲ್ ಅನ್ನು ಮುಗಿಸಬೇಕು ಅಂತೇಳಿ ಒಂದು ಸುಪ್ರೀಂ ಕೋರ್ಟ್ ಒಂದು ಸೂಚನೆ ಇದ್ದ ಬಳಿಕ ಈಗ ಸೆಷನ್ ಕೋರ್ಟ್ ಕೂಡ ಈಗ ಟ್ರಯಲ್ ಅನ್ನು ಆದಷ್ಟು ಬೇಗ ಮುಗಿಸಿ ತೀರ್ಪನ್ನು ಕೂಡ ಕಾಯ್ದಿರಿಸಿದೆ. ಬಹುಶಃ ಇನ್ನು ಕೆಲವೇ ಹೊತ್ತಿನಲ್ಲಿ ಈಗ ಈ ಒಂದು ಪ್ರಕರಣದ ತೀರ್ಪು ಕೂಡ ಪ್ರಕಟ ಆಗ್ತಾ ಇರೋದ್ರಿಂದ ಎಲ್ಲ ಆರೋಪಿಗಳು ಕೂಡ ಸ್ವಲ್ಪ ಆತಂಕ ಈಗ ಎದುರಾಗ್ತಾ ಇದೆ. ನವಿತಾ, ಈಗ ಕೋರ್ಟ್ ಹಾಲ್ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಮುನಿರಾಜು? ಜೊತೆಗೆ ಇವತ್ತು ತೀರ್ಪು ಹೊರಬೀಳುತ್ತೆ, ಶಿಕ್ಷೆಯ ಪ್ರಮಾಣ ಇವತ್ತೇ ಪ್ರಕಟ ಆಗುವಂತಹ ಸಾಧ್ಯತೆಗಳು ಇದೆಯಾ ಒಂದು ವೇಳೆ ಅಪರಾಧಿ ಅಂತ ಆದ್ರೆ? ನವಿತಾ, ಇವತ್ತು ಏನು ತೀರ್ಪು ಪ್ರಕಟ ಆಗುತ್ತೆ. ಬಹುಶಃ ತೀರ್ಪು ಪ್ರಕಟ ಆದ ನಂತರ ಮುಂದೆ ಅಥವಾ ಇವತ್ತೇ ಏನಾದರೂ ಶಿಕ್ಷೆ ಪ್ರಮಾಣ ಕೂಡ ಪ್ರಕಟ ಆಗುವಂತ ಸಾಧ್ಯತೆಗಳು ಕೂಡ ಇರೋದು. ಆದ್ರೆ ಈ ಒಂದು ಪ್ರಕರಣದಲ್ಲಿ 21 ಆರೋಪಿಗಳು ಇರೋದ್ರಿಂದ ಪ್ರತಿಯೊಬ್ಬರ ಪಡ್ಕೊಳ್ತೀನಿ. ಕೊಲೆ ಪ್ರಕರಣದ ತೀರ್ಪು ಇನ್ನು ಕೆಲವೇ ಹೊತ್ತಿನಲ್ಲೇ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಕೋರ್ಟ್ ಹಾಲ್ನಲ್ಲಿ ವಕೀಲರು ಕಿಕ್ಕಿರಿದು ಸೇರಿದ್ದಾರೆ. ಯಾಕಂದ್ರೆ ಬಹಳ ವಿಶೇಷವಾದಂತಹ ಪ್ರಕರಣ. ಈ ಒಂದು ಪ್ರಕರಣದಲ್ಲಿ ಯಾವ ರೀತಿಯಾಗಿ ತೀರ್ಪು ಬರುತ್ತೆ ಅನ್ನೋದು ವಕೀಲರು ಕೂಡ ಕಾತರದಿಂದ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಶಾಸಕ ವಿನಯ್ ಕುಲಕರ್ಣಿ ಭವಿಷ್ಯದ ಬಗ್ಗೆ ಕೂಡ ಭಾರಿ ಕೌತುಕ ಇದೆ. ಈಗ ಕೋರ್ಟ್ನ ಹಾಲ್ ಕಿಕ್ಕಿರಿದು ತುಂಬಿದೆ ವಕೀಲರಿಂದ. ವಕೀಲರು ಸೇರಿದ್ದಾರೆ ಕೋರ್ಟ್ನ ಹಾಲ್ ಅಲ್ಲಿ. ಶಾಸಕ ವಿನಯ್ ಕುಲಕರ್ಣಿಯ ಭವಿಷ್ಯದ ಒಂದು ವಿಚಾರ ಕೂಡ ಈ ಹಿನ್ನೆಲೆಯಲ್ಲಿ ಭಾರಿ ಕೌತುಕ ಕೂಡ ಇದೆ ವಕೀಲರಲ್ಲಿ. ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ನೇರ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಆಗ್ಲೇ ಕೇಳ್ತಾ ಇದ್ದೆ ನಾನು, ಯಾವ ರೀತಿಯಾದಂತಹ ವಾತಾವರಣ ಇದೆ ಕೋರ್ಟ್ನ ಆವರಣದಲ್ಲಿ ಅಥವಾ ಕೋರ್ಟ್ನ ಹಾಲ್ನಲ್ಲಿ ಅಂತ? ನವಿತಾ, ಏನು ಈ ಒಂದು ಕೊಲೆ ಪ್ರಕರಣ ಏನಿದೆ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂತ ಒಂದು ಕೇಸ್ ಇದು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರು ಭಾಗಿಯಾಗಿದ್ದಾರೆ ಅನ್ನೋ ಏನು ಸುಳಿವು ಏನು ಸಿಕ್ಕಿತ್ತು. ಆ ಬಳಿಕ ಇದನ್ನ ಸಿಬಿಐ ಅಧಿಕಾರಿಗಳು ತನಿಖೆಯನ್ನ ಮಾಡಿ ಏನು ಅವ್ರ ಮೇಲೆ ಕೂಡ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಮಾಡಿದ್ರು. ಇವತ್ತು ತೀರ್ಪು ಪ್ರಕಟ ಆಗ್ತಾ ಇರೋದ್ರಿಂದ ಈಗ ಕೋರ್ಟ್ ಹಾಲ್ ಕೂಡ ತುಂಬಿ ತುಳುಕ್ತಾ ಇರೋದು. ಸಾಕಷ್ಟು ಮಂದಿ ವಕೀಲರು ಕೂಡ ಈಗಾಗಲೇ ಕೋರ್ಟ್ ಹಾಲ್ನಲ್ಲಿ ಜಮಾಯಿಸಿದರೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ತೀರ್ಪು ಯಾವ ರೀತಿ ಬರುತ್ತೆ, ವಿನಯ್ ಕುಲಕರ್ಣಿ ಕೂಡ ಇದರಲ್ಲಿ ಏನು ಆರೋಪಿ ಆಗಿದ್ರೆ ಮತ್ತೆ ಅವರು ಶಾಸಕರು ಕೂಡ ಆಗಿರೋದು. ಆದ್ರಿಂದ ಈ ಒಂದು ಪ್ರಕರಣದಲ್ಲಿ ಅವರ ವಿರುದ್ಧ ಯಾವ ರೀತಿ ತೀರ್ಪು ಬರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಈಗ ಉಂಟಾಗಿದೆ. ಆದ್ರಿಂದ ಈ ಒಂದು ತೀರ್ಪನ್ನ ನೋಡಬೇಕು ಅಂತೇಳಿ ಈಗ ಸಾಕಷ್ಟು ಮಂದಿ ಈಗ ಕೋರ್ಟ್ ಹಾಲ್ನಲ್ಲಿ ತುಂಬಿದ್ದಾರೆ. ಮತ್ತೆ ಏನು ವಕೀಲರು ದೊಡ್ಡ ಸಂಖ್ಯೆಯಲ್ಲಿ ಈಗ ಕೋರ್ಟ್ ಹಾಲ್ನಲ್ಲಿ ಕೂಡ ಇರುವಂಥದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ತೀರ್ಪು ಕೂಡ ಪ್ರಕಟ ಆಗ್ತಾ ಇರೋದ್ರಿಂದ ಯಾವ ರೀತಿ ಒಂದು ಏನು ಈ ಒಂದು ಜಡ್ಜ್ಮೆಂಟ್ ಬರುತ್ತೆ ಅನ್ನೋದು ಕುತೂಹಲ ಈಗ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ನವಿತಾ, ಮುನಿರಾಜು, ಈಗಾಗಲೇ ಕಾರಿಡಾರ್ ಅಲ್ಲೂ ಕೂಡ ಇದ್ದಾರೆ ವಿನಯ್ ಕುಲಕರ್ಣಿ, ಮಕ್ಕಳ ಜೊತೆ ಬಂದಿದ್ದಾರೆ. ಯಾವ ರೀತಿಯಾದಂತಹ ಒಂದು ಮುಖಭಾವ ಅಥವಾ ಆ ರೀತಿಯಾದಂತಹ ಭಾವನೆಗಳು ಅವರಲ್ಲಿ ಕಾಣಿಸ್ತಾ ಇದೆ? ಒಂದು ತಪ್ಪಿತಸ್ಥ ಭಾವನೆ ಆಗಿರ್ಬೋದು ಅಥವಾ ನಿರಾಳ ಮನೋಭಾವ ಕಾಣಿಸ್ತಾ ಇದೆಯಾ, ಹೇಗೆ? ನಗ್ತಾ ಸಹಜವಾಗಿ ಈಗ ಅವರಿಗೆ ದೊಡ್ಡ ಮಟ್ಟದ ಒಂದು ಆತಂಕ ಕೂಡ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಇನ್ನು ಕೆಲವೇ ಹೊತ್ತಿನಲ್ಲಿ ತೀರ್ಪು ಪ್ರಕಟ ಆಗುತ್ತೆ ಅಂದ್ರೆ ಈಗ ಹೆದೆ ಬಡಿತ ಕೂಡ ಹೆಚ್ಚಾಗಿರುತ್ತೆ. ತುಂಬಾ ಬೇಸರದಿಂದ ಅವರು ಕೂಡ ಕೋರ್ಟ್ ಹಾಲ್ನಲ್ಲಿ ಕುಳಿತಿರೋದು. ಯಾಕಂದ್ರೆ ಜಾಮೀನು ಪಡೆದು ಸುಮಾರು 2 ತಿಂಗಳ ಒಳಗಡೆ ಈಗ ತೀರ್ಪು ಕೂಡ ಪ್ರಕಟ ಆಗ್ತಾ ಇದೆ. ಅದರಿಂದ ಏನು ಯಾವ ರೀತಿ ತೀರ್ಪು ಬರ್ಬೋದು ಅಂತೇಳಿ ಈಗ ಅವ್ರಿಗೂ ಕೂಡ ಸ್ವಲ್ಪ ಟೆನ್ಷನ್ ಜಾಸ್ತಿನೇ ಆಗಿದೆ. ಈಗಾಗಲೇ ಏನು ತಮ್ಮ ಇಬ್ಬರು ಮಕ್ಕಳ ಜೊತೆ ಅವರು ಕೂಡ ಒಂದು ಕೋರ್ಟ್ನ ಹೊರಭಾಗದಲ್ಲಿ ಕೂತ್ಕೊಂಡಿದ್ದಾರೆ. ಇನ್ನೇನು ಕೇಸ್ ನಂಬರ್ ಕರೆದ ಕೂಡಲೇ ಎಲ್ಲರೂ ಕೂಡ ಒಂದು ಕೋರ್ಟ್ನ ಹಾಲ್ ಒಳಗಡೆ ಹೋಗ್ತಾರೆ. ಅಲ್ಲಿ ಆರೋಪಿಗಳ ಸಮ್ಮುಖದಲ್ಲೇ ಒಂದು ತೀರ್ಪನ್ನು ಪ್ರಕಟಿಸುವಂತ ಕೆಲಸವನ್ನ ನ್ಯಾಯಾಧೀಶರು ಕೂಡ ಮಾಡ್ತಾರೆ. ಆದ್ರಿಂದ ಸದ್ಯ ಇನ್ನು ಕೋರ್ಟ್ ಕಲಾಪ ಶುರು ಆಗಬೇಕಾಗುತ್ತೆ. ಆ ನಂತರ ಎಲ್ಲರೂ ಕೂಡ ಕೋರ್ಟ್ನ ಒಳಗಡೆ ಹೋಗ್ತಾರೆ. ಸದ್ಯ ಈಗ ವಿನಯ್ ಕುಲಕರ್ಣಿ ಸೇರಿದಂತೆ ಎಲ್ಲ ಆರೋಪಿಗಳಿಗೂ ಕೂಡ ಈಗ ಟೆನ್ಷನ್ ಜಾಸ್ತಿ ಆಗಿರೋದು. ತೀರ್ಪು ಯಾವ ರೀತಿ ಬರುತ್ತೆ ಮತ್ತೆ ಯಾರ ವಿರುದ್ಧ ಯಾವ್ಯಾವ ರೀತಿಯ ಒಂದು ಸೆಕ್ಷನ್ಗಳಲ್ಲಿ ತೀರ್ಪನ್ನು ಪ್ರಕಟಿಸ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಒಂದು ಕುತೂಹಲದಿಂದ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ನವಿತಾ, ಮುನಿರಾಜು, ಈ ಪ್ರಕರಣದಲ್ಲಿ 21 ಆರೋಪಿಗಳು ಆದ್ರೂ ಕೂಡ
ಇಬ್ಬರು ಅಪ್ರೂವರ್ ಆಗಿರೋದ್ರಿಂದ 19 ಜನ ಆರೋಪಿಗಳ ವಿರುದ್ಧ ಇವತ್ತು ತೀರ್ಪು ಪ್ರಕಟ ಆಗತ್ತಾ? ಜೊತೆಗೆ ಒಟ್ಟಾರೆ ಈ ಇಡೀ ಪ್ರಕರಣವನ್ನ ಆ ಸಂದರ್ಭದಲ್ಲಿ ಏನೇನಾಯ್ತು, ಯಾವ ರೀತಿಯಾಗಿ ಇದರಲ್ಲಿ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಒಂದು ಆರೋಪಿಗಳು ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಿದ್ವಿ. ಹಾಗಾಗಿ ಇಡೀ ಪ್ರಕರಣದಲ್ಲಿ ಆರೋಪಿಗಳ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ನಡ್ತಾ ಈ ಒಂದು ಕೇಸಲ್ಲಿ ಸುಮಾರು 21 ಜನ ಆರೋಪಿಗಳನ್ನ ಏನು ಪೊಲೀಸ್ ಅಧಿಕಾರಿಗಳು ತನಿಖೆ ಸಂದರ್ಭದಲ್ಲಿ ಪತ್ತೆ ಮಾಡಿರ್ತಾರೆ. ಅದರಲ್ಲಿ ಇಬ್ಬರನ್ನ ಅಪ್ರೂವರ್ ಅಂತಾಗಿ ಹೇಳಿ ಏನು ವಿಚಾರಣೆ ಸಂದರ್ಭದಲ್ಲಿ ಅಪ್ರೂವರ್ ಅಂತೇಳಿ ಅವರನ್ನ ಪರಿಗಣಿಸಿ ಅವರನ್ನ ಕೈ ಬಿಡಲಾಗುತ್ತೆ. ನಂತರ 19 ಮಂದಿ ಮೇಲೆ ಒಂದು ಚಾರ್ಜ್ ಶೀಟ್ ಅನ್ನ ಫೈಲ್ ಕೂಡ ಮಾಡಲಾಗಿತ್ತು. ಈ ಒಂದು ಪ್ರಕರಣದ ತನಿಖೆಯನ್ನ 2019ರಲ್ಲಿ ಅಂದಿನ ರಾಜ್ಯ ಸರ್ಕಾರ ಸಿಬಿಐ ತನಿಖೆಗೂ ಕೂಡ ವಹಿಸುತ್ತೆ. ಬಳಿಕ ಸಿಬಿಐ ಅಧಿಕಾರಿಗಳು ಸುಮಾರು ಮೂರು ವರ್ಷಗಳ ಕಾಲ ಇದನ್ನು ತನಿಖೆಯನ್ನು ಮಾಡಿ ಏನು ವಿಶೇಷ ನ್ಯಾಯಾಲಯಕ್ಕೆ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಫೈಲ್ ಮಾಡಿದ್ರು. ನಂತರ 2020ರಲ್ಲಿ ತನಿಖೆ ಸಂದರ್ಭದಲ್ಲಿ ಏನು ಶಾಸಕ ವಿನಯ್ ಕುಲಕರ್ಣಿ ಅವರ ಪಾತ್ರ ಇರೋದ್ರ ಬಗ್ಗೆ ಕೂಡ ಏನು ಗೊತ್ತಾಗುತ್ತೆ. ಕೂಡಲೇ ಅವರನ್ನು ಕೂಡ ಸಿಬಿಐ ಅಧಿಕಾರಿಗಳು ಅರೆಸ್ಟ್ ಮಾಡಿ ಅವರನ್ನು ಕೂಡ ವಿಚಾರಣೆ ಮಾಡಿರ್ತಾರೆ. ನಂತರ ಅವರು ಕೂಡ ಅವರನ್ನ ಜೈಲ್ಗೂ ಕೂಡ ಕಳಿಸುವಂತ ಕೆಲಸ ಆಗಿತ್ತು. ಆ ಬಳಿಕ ಅವರು ಜಾಮೀನನ್ನು ಪಡೆದು ಹೊರಗಡೆ ಬಂದ ಬಳಿಕ ಕೂಡ ಈ ಒಂದು ಪ್ರಕರಣದ ಟ್ರಯಲ್ ಶುರುವಾಗುತ್ತದೆ. 2021ರಲ್ಲಿ ಈ ಒಂದು ಪ್ರಕರಣದ ಟ್ರಯಲ್ ಶುರುವಾಗಿ ಇವತ್ತಿಗೆ ಸುಮಾರು 6 ವರ್ಷಗಳಾಗುತ್ತೆ. ಈ ಒಂದು 6 ವರ್ಷದಲ್ಲಿ ಸುದೀರ್ಘವಾಗಿ ಒಂದು ಪ್ರಕರಣದ ವಿಚಾರಣೆ ಮತ್ತೆ ಏನು ಸಾಕ್ಷಿಗಳ ವಿಚಾರಣೆ ಕೂಡ ಆಗಿರುತ್ತದೆ. ಸುಮಾರು 113 ಸಾಕ್ಷಿಗಳನ್ನ ಸಿಬಿಐ ಅಧಿಕಾರಿಗಳು ಉಲ್ಲೇಖ ಮಾಡಿ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಮಾಡಿದ್ರು. ಅಷ್ಟು ಸಾಕ್ಷಿಗಳ ವಿಚಾರಣೆ ಕೂಡ ಆಗಿದೆ. ಮತ್ತೆ ಆರೋಪಿಗಳ ಹೇಳಿಕೆ ದಾಖಲು ಮಾಡುವಂಥದ್ದು ಮತ್ತೆ ತಾಂತ್ರಿಕ ಸಾಕ್ಷಿಗಳೇನಿದೆ ಅವುಗಳನ್ನು ಕೂಡ ಪರಿಗಣನೆ ಮಾಡಿ ಈಗ ಈ ಒಂದು ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಸದ್ಯ ಈಗ ಇನ್ನು ಕೆಲವೇ ಹೊತ್ತಿನಲ್ಲಿ ಕೂಡ ತೀರ್ಪು ಪ್ರಕಟ ಆಗ್ತಾ ಇರೋದ್ರಿಂದ ಈ ಒಂದು 19 ಮಂದಿ ಆರೋಪಿಗಳೇನಿದ್ರೆ ಎಲ್ರಿಗೂ ಕೂಡ ಈಗ ಟೆನ್ಷನ್ ಶುರುವಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಜಡ್ಜ್ಮೆಂಟ್ ಯಾವ ರೀತಿ ಬರುತ್ತೆ ಅನ್ನೋ ಕುತೂಹಲ ಈಗ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ನವಿತಾ, ಈಗಾಗಲೇ ನಾವು ಗಮನಿಸಿದ್ವಿ, ಈ ಒಂದು 10 ವರ್ಷಗಳಾದ್ರೂ ಅಟ್ಲೀಸ್ಟ್ ನಾವು ಒಂದು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆನ ಇಡುವ ಹಾಗೆ ಅತ್ಯಂತ ಬೇಗ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಶಿಕ್ಷೆನೋ ಅಥವಾ ಈ ಪ್ರಕರಣದ ಒಂದು ತೀರ್ಪು ಹೊರಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಈ ಒಂದು ಪ್ರಕರಣವನ್ನ ಯಾವ ರೀತಿಯಾಗಿ ಗಮನಿಸಬೇಕಾಗತ್ತೆ ಅಂತ ಹೇಳಿ ನವಿತಾ, ಯಾಕಂದ್ರೆ ಇದು ತುಂಬಾ ಗಂಭೀರವಾದಂತಹ ಪ್ರಕರಣ ಆಗಿತ್ತು. ಯಾಕಂದ್ರೆ ಧಾರವಾಡದ ಒಂದು ಜಿಲ್ಲಾ ಪಂಚಾಯತಿ ಸದಸ್ಯನನ್ನೇ ಕೊಲೆ ಮಾಡಿದಂತ ಒಂದು ಕೇಸ್ ಆಗಿತ್ತು. ಆದರೆ ಈ ಒಂದು ಕೊಲೆ ಕೇಸನ್ನು ತನಿಖೆ ಸಂದರ್ಭದಲ್ಲಿ ಇದರಲ್ಲಿ ರಾಜಕೀಯ ಒಂದು ಷಡ್ಯಂತ್ರ ಇರೋದ್ರ ಬಗ್ಗೆ ಕೂಡ ಬೆಳಕಿಗೆ ಬರುತ್ತೆ. ಅದರಲ್ಲಿ ಏನು ಶಾಸಕ ವಿನಯ್ ಕುಲಕರ್ಣಿ ಅವರು ಅಪರಾಧಿಕ ಒಳಸಂಚನ ರೂಪಿಸಿ ಈ ಒಂದು ಕೃತ್ಯಕ್ಕೆ ಏನು ಅವರು ಕೂಡ ಒಂದು ಕೈ ಜೋಡಿಸಿದ್ರು ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ನಂತರ ಸಾಕ್ಷಿ ನಾಶ ಒಂದು ಆರೋಪ ಕೂಡ ಅವ್ರ ಮೇಲೆ ಇದೆ. ಆದ್ರಿಂದ ತುಂಬಾ ಗಂಭೀರವಾದ ಈ ಒಂದು ಪ್ರಕರಣವನ್ನ ರಾಜ್ಯ ಸರ್ಕಾರ ಅವತ್ತು ಸಿಬಿಐಗೂ ಕೂಡ ಒಂದು ವಹಿಸಿರುತ್ತೆ. ಸಿಬಿಐ ತನಿಖೆ ವೇಳೆ ಇದು ರಾಜಕೀಯ ಷಡ್ಯಂತ್ರದಿಂದ ನಡೆದಿರುವಂತಹ ಕೊಲೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾಹಿತಿ ಸಿಗುತ್ತೆ. ಬಳಿಕ ಈ ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿ ಅವರು ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡ್ತಾರೆ. ರಾಜಕೀಯವಾಗಿ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಕೂಡ ಇದು ತುಂಬಾ ಗಂಭೀರವಾದ ಒಂದು ಪ್ರಕರಣವಾಗಿ ಅವತ್ತು ಪರಿಗಣನೆ ಆಗುತ್ತೆ. ನಂತರ ಇದ್ರ ಬಗ್ಗೆ ಒಂದು ಚಾರ್ಜ್ ಶೀಟ್ ಅನ್ನ ಮಾಡಿ ಒಂದು ಕೋರ್ಟ್ಗೂ ಕೂಡ ಸಲ್ಲಿಕೆ ಮಾಡಿದ್ರು. ಆ ಬಳಿಕ 2021ರಲ್ಲಿ ಏಪ್ರಿಲ್ 1ನೇ ತಾರೀಕು ಇದರ ಒಂದು ಟ್ರಯಲ್ ಕೂಡ ಆರಂಭವಾಗಿ ಸುಮಾರು 6 ವರ್ಷಗಳ ಕಾಲ ಈ ಒಂದು ಸಾಕ್ಷಿಗಳನ್ನ ವಿಚಾರಣೆ ಮಾಡಿ ಒಂದು ಕೊಲೆ ಪ್ರಕರಣದಲ್ಲಿ ಯಾವ ರೀತಿ ಒಂದು ಕೊಲೆ ನಡೆಸಲಾಗಿತ್ತು ಮತ್ತೆ ಕುಮ್ಮಕ್ಕು ಕೊಟ್ಟವರು ಯಾರು ಮತ್ತೆ ರಾಜಕೀಯ ಒಂದು ಷಡ್ಯಂತ್ರ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಕೂಡ ಎಲ್ಲ ರೀತಿಯ ಒಂದು ಆಯಾಮದಲ್ಲಿ ವಿಚಾರಣೆ ಕೂಡ ಆಗಿರುತ್ತೆ. ಆ ಬಳಿಕ ಈ ಒಂದು ಪ್ರಕರಣದಲ್ಲಿ ಏನು ಸಾಕ್ಷಿಗಳೇನಿದ್ರೆ ಅವರ ಒಂದು ಹೇಳಿಕೆಗಳ ಆಧಾರ ಮತ್ತೆ ಸಿಬಿಐ ಅಧಿಕಾರಿಗಳು ಪತ್ತೆ ಮಾಡಿರುವಂತಹ ಒಂದು ಸಾಕ್ಷಿಗಳೇನಿದೆ ಅವುಗಳನ್ನ ಪರಿಗಣನೆ ಮಾಡಿ ಈಗ ಈ ಒಂದು ತೀರ್ಪನ್ನು ಕೂಡ ಈಗ ಕಾಯ್ದಿರಿಸಿರುವಂತದ್ದು. ನವಿತಾ, ಈಗ ನಾವು ಅನೇಕ ಪ್ರಕರಣಗಳಲ್ಲಿ ಕೂಡ ಗಮನಿಸಿದ್ವಿ. ಯಾಕಂದ್ರೆ ತನಿಖೆಯ ಒಂದು ಭಾಗ ಆದ್ರೆ ಮತ್ತೊಂದು ಕಡೆ ಸಾಕ್ಷಿಗಳ ವಿಚಾರವನ್ನ ಟ್ರಯಲ್ ಮಾಡುವಂತ ಸಂದರ್ಭದಲ್ಲಿ ಬೇರೆಯದ್ದೇ ಸ್ವರೂಪವನ್ನ ಪಡ್ಕೊಂಡಿರುವಂತದ್ದು ಕೆಲವು ಆರೋಪಿಗಳು ಖುಲಾಸೆ ಆಗಿರೋದನ್ನ ಕೂಡ ನಾವು ಗಮನಿಸಿದ್ವಿ. ಈ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಯಾವ ರೀತಿಯ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ? ನಗ್ತಾ ಈಗಾಗಲೇ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಅಧಿಕಾರಿಗಳು ತನಿಖೆಯನ್ನು ನಡೆಸಿದಾಗ ಸಾಕಷ್ಟು ಮಂದಿಯ ಒಂದು ವಿಚಾರಣೆಯನ್ನು ಮಾಡ್ತಾರೆ. ಅಲ್ಲಿರುವಂಥ ಒಂದು ಅಧಿಕಾರಿಗಳಿರ್ಬೋದು ಮತ್ತು ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಈ ಮೊದಲು ತನಿಖೆಯನ್ನು ಮಾಡಿದ್ರು ಅವರ ಸ್ಟೇಟ್ಮೆಂಟ್ ಇರ್ಬೋದು ಮತ್ತು ಅವರ ಇನ್ವಾಲ್ವ್ಮೆಂಟ್ ಈ ಒಂದು ಪ್ರಕರಣದಲ್ಲಿ ಯಾವ ರೀತಿ ತನಿಖೆಯನ್ನು ಮಾಡಿ ಸಾಕ್ಷಿಗಳನ್ನು ಕಲೆ ಹಾಕಿರ್ತಾರೆ ಅವುಗಳನ್ನು ಕೂಡ ಏನು ಸಿಬಿಐ ಅಧಿಕಾರಿಗಳು ವಿಚಾರಣೆ ಸಂದರ್ಭದಲ್ಲಿ ತಂದಿರ್ತಾರೆ. ನಂತರ ವಿನಯ್ ಕುಲಕರ್ಣಿ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿರ್ತಾರೆ. ನಂತರ ಯೋಗೇಶ್ ಗೌಡ ಕುಟುಂಬ ಏನಿದೆ ಅವರನ್ನು ಕೂಡ ಪ್ರಮುಖವಾಗಿ ವಿಚಾರಣೆ ಮಾಡಿ ಅವರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಂಡಿರುತ್ತದೆ. ಯಾಕಂದ್ರೆ ಅವರು ಕೂಡ ಸಾಕಷ್ಟು ಆರೋಪಗಳನ್ನ ಮಾಡಿರ್ತಾರೆ. ಈ ಒಂದು ಪ್ರಕರಣದಲ್ಲಿ ಶಾಸಕರ ಕೈವಾಡ ಇರುವಂತದ್ದು ಮತ್ತೆ ರಾಜಕೀಯ ಷಡ್ಯಂತ್ರ ಇದೆ ಅಂತ ಹೇಳಿ ಹಾಗೆ ಸಂಪರ್ಕದಲ್ಲಿರಿ ಮುನಿರಾಜು, ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗಬಹುದು, ಯಾವ ರೀತಿಯಾದಂತಹ ಒಂದು ತೀರ್ಪು ಬರುವಂತಹ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಹಿರಿಯ ವಕೀಲರಾಗಿರುವಂತಹ ಶಂಕರಪ್ಪ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ?
ಏನು ಸರ್ ಮೇಡಮ್? ಸರ್, ಈಗ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇವತ್ತು ಕೋರ್ಟ್ ಇನ್ನು ಕೆಲವೇ ಕ್ಷಣದಲ್ಲಿ ತೀರ್ಪನ್ನ ಪ್ರಕಟ ಮಾಡಲಿಕ್ಕೆ ಇದೆ. ಸೊ ಇಂತಹ ಒಂದು ಪ್ರಕರಣಗಳನ್ನ ಯಾವ ರೀತಿಯಾಗಿ ಕೋರ್ಟ್ ಗಮನಿಸುತ್ತೆ? ಯಾಕಂದ್ರೆ ಜನಪ್ರತಿನಿಧಿ ಆಗಿರ್ಲಿ, ಜನಸಾಮಾನ್ಯರಾಗಿರ್ಲಿ, ಕೋರ್ಟ್ನ ಮುಂದೆ ಎಲ್ಲರೂ, ನ್ಯಾಯಾಂಗದ ಮುಂದೆ ಎಲ್ಲರೂ ಒಂದೇ ಅನ್ನುವಂಥದ್ದು. ಈ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಕೋರ್ಟ್ ಇದನ್ನ ಗಮನಿಸುತ್ತೆ? ನೋಡಿ, ಪೊಲೀಸರು ಚಾರ್ಜ್ ಶೀಟ್ ಫೈಲ್ ಮಾಡಿದ್ಮೇಲೆ ಚಾರ್ಜಸ್ ಅಂತ ಫ್ರೇಮ್ ಮಾಡಿರ್ತಾರೆ. ಚಾರ್ಜಸ್ ಅನ್ನ ಫ್ರೇಮ್ ಮಾಡಿರ್ತಕ್ಕಂತ ಕೋರ್ಟ್ ಅನ್ನ ಕಂಪ್ಲೀಟ್ ಆಗಿ ಎವಿಡೆನ್ಸ್ ನ ಆಧಾರದ ಮೇಲೆ ಮತ್ತು ಯಾರು ಏನೇನು ಹೇಳಿಕೆಗೆ ಹುಟ್ಟಿದ್ದಾರೆ ಅನ್ನೋದ್ರ ಆಧಾರದ ಮೇಲೆ ಚಾರ್ಜಸ್ ಅನ್ನ ಫ್ರೇಮ್ ಮಾಡಿ ಅದನ್ನ ಟ್ರಯಲ್ ಕಳಿಸಿರ್ತಾರೆ. ಅನೇಕ ಸಾಕ್ಷಿಗಳನ್ನ ವಿಚಾರಣೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ನನಗಿದೆ. ಕೆಲವೊಂದು ಸಾಕ್ಷಿಗಳು ಹಾಸ್ಟೈಲ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿನೂ ಇದೆ. ಕೆಲವೊಂದು ಸಾಕ್ಷಿಗಳು ಸಪೋರ್ಟ್ ಮಾಡಿಲ್ಲ ಪ್ರಾಸಿಕ್ಯೂಷನ್ಗೆ. ಇಲ್ಲಿ ಎಕ್ಸಾಗರೇಷನ್ ಏನಾದ್ರು ಕೋರ್ಟ್ ಗಮನಕ್ಕೆ ಬಂದ್ರೆ, ಯಾರೋ ವಿಟ್ನೆಸ್ಗಳು ಒಂದಷ್ಟು ಜನ ವಸ್ತುಸ್ಥಿತಿ ಅಂದ್ಬಿಟ್ಟು ಸ್ವಲ್ಪ ಎಕ್ಸಾಗರೇಟ್ ಮಾಡಿದ್ದಾರೆ ಅನ್ನೋದು ಏನಾದ್ರು ಗಮನಕ್ಕೆ ಬಂದ್ರೆ, ಅಥವಾ ಅವರು ಪೊಲೀಸರ ಮುಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಮತ್ತು ಕೋರ್ಟ್ ಮುಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳ ವ್ಯತ್ಯಾಸಗಳನ್ನ ಏನಾದ್ರು ಕಂಡು ಬಂದ್ರೆ, ಅಥವಾ ಪೊಲೀಸರು ತನಿಖೆ ಮುಖಾಂತರ ಶೇಖರಿಸಿರ್ತಕ್ಕಂಥ ಸಾಕ್ಷಿಗಳಿಗೆ ವಿರುದ್ಧ ಹೇಳಿಕೆಯನ್ನು ಕೋರ್ಟ್ ಮುಂದೆ ಕೊಟ್ಟಿದ್ದಂತ ಸಂದರ್ಭದಲ್ಲಿ ಕೋರ್ಟ್ ಅವರು ಖುಲಾಸೆ ಮಾಡುವಂತ ಸಾಧ್ಯತೆಗಳು ಇರ್ತವೆ. ಒಂದು ವೇಳೆ ಏನು ಪೊಲೀಸರ ಮುಂದೆ ಸಾಕ್ಷಿಗಳು ಕೊಟ್ಟಿದ್ದಾರೆ, ಪೊಲೀಸರ ಮುಂದೆ ಏನು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಅದೇ ಹೇಳಿಕೆಗಳನ್ನ ಕೋರ್ಟ್ ಮುಂದೆನೂ ಕೊಟ್ಟಿದ್ರೆ, ನೇರವಾಗಿ ಕೋರ್ಟ್ ಮುಂದೆ ಕೊಟ್ಟಿದ್ರೆ, ಸೊ ಅಂತ ಸಂದರ್ಭದಲ್ಲಿ ಇವರನ್ನ ಕನ್ವಿಕ್ಷನ್ ಮಾಡುವಂತ ಸಾಧ್ಯತೆಗಳು ಇರ್ತವೆ. ಹೀಗಾಗಿ ಸಾಕ್ಷಿಗಳ ತಮ್ಮ ಹೇಳಿಕೆಗಳನ್ನ ಇಂಪ್ರೂವ್ ಮಾಡ್ಕೊಂಡಿರ್ತಕ್ಕಂಥದ್ದು, ಅಥವಾ ತಮ್ಮ ಸಾಕ್ಷಿಗಳಿಗೆ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದು, ಅಥವಾ ತಾವು ಕೆಲವು ವಿಚಾರಗಳನ್ನ ಮರೆತಿರ್ತಕ್ಕಂಥ ಸಂದರ್ಭ ಆಗಿರ್ಬೋದು. ಈ ತರ ಏನು ಪೂರಕವಾಗಿರ್ತಕ್ಕಂಥ ಸಾಕ್ಷಿಗಳು ಪ್ರಾಸಿಕ್ಯೂಷನ್ಗೆ ಪೂರಕವಾಗಿರ್ತಕ್ಕಂಥ ಹೇಳಿಕೆಗಳು ಕೋರ್ಟ್ ಮುಂದೆ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಖುಲಾಸೆ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದಾವೆ. ಒಂದು ವೇಳೆ ಪೂರಕವಾಗಿರ್ತಕ್ಕಂಥ ಹೇಳಿಕೆಗಳನ್ನ ಕೊಟ್ಟಿದ್ರೆ, ಯಾಕಂದ್ರೆ ಸರ್ಕಮ್ಸ್ಟೆನ್ಸ್, ಯಾಕಂದ್ರೆ ಈಸ್ ನಾಟ್ ಐ ವಿಟ್ನೆಸ್ಗಳು ಇದರಲ್ಲಿ ಯಾರು ಕಂಡಿಲ್ಲ, ಇದು ಕಂಪ್ಲೀಟ್ ಆಗಿ ಸರ್ಕಮ್ಸ್ಟೆನ್ಸಿಯಲ್ ಅಂದ್ರೆ ಸಂದರ್ಭಿಕ ಸಾಕ್ಷಿ ಅಂತ ಕರೀತಾರೆ. ಸರ್ಕಮ್ಸ್ಟೆನ್ಸಿಯಲ್ ಎವಿಡೆನ್ಸ್ ಅನ್ನ ಆಧಾರದ ಮೇಲೆ ಇವರನ್ನ ಆರೋಪಿಯನ್ನಾಗಿ ಮಾಡಿರ್ತಕ್ಕಂಥದ್ದು ಪೊಲೀಸರು ನಾವು ಗಮನಿಸಬಹುದು. ವಿಶೇಷವಾಗಿ ಈ ಸಂದರ್ಭಿಕ ಸಾಕ್ಷಿಗಳ ಆಧಾರದ ಮೇಲೆ ಬಹಳ ಲಿಂಕ್ ಅನ್ನ ಡಿಸ್ಕನೆಕ್ಟ್ ಆಗಿದ್ರೆ ಎಲ್ಲೋ ಒಂದ್ ಕಡೆ, ಅಂತ ಸಂದರ್ಭದಲ್ಲಿ ಖುಲಾಸೆ ಆಗ್ತಲ್ಲ. ಲಿಂಕ್ ಏನೋ ಡಿಸ್ಕನೆಕ್ಟ್ ಆಗ್ತೇನೆ, ಏನು ಸಂದರ್ಭಗಳು ಅವರು ಅಂತಿಮ ಅವರು ಪ್ರಾಸಿಕ್ಯೂಷನ್ ವಿಟ್ನೆಸ್ಗಳ ಹೇಳಿಕೆಗಳಿದಾವಲ್ಲ, ಆ ಹೇಳಿಕೆಗಳು ಪರಸ್ಪರ ಡೀಲಿಂಕ್ ಆಗದೆ ಇದ್ರೆ, ಪರಸ್ಪರ ಒಬ್ಬರೊಂದು ಹೇಳಿಕೆ ಮತ್ತೊಬ್ಬರೊಂದು ಹೇಳಿಕೆ ಇನ್ನೊಬ್ಬರೊಂದು ಹೇಳಿಕೆ ಹೇಳಿರ್ತಕ್ಕಂಥ ಸಂದರ್ಭ, ಮತ್ತು ಆ ಸಂದರ್ಭಗಳು ಡೀಲಿಂಕ್ ಆಗದೆ ಇದ್ರೆ, ಅಂತ ಸಂದರ್ಭ ಏನಾದ್ರು ಕಂಡು ಬಂದ್ರೆ ಅಂತ ಸಂದರ್ಭದಲ್ಲಿ ಇಂಥವ್ರು ಇವ್ರಿಗೆ ಶಿಕ್ಷೆ ಕೊಡುವಂತ ಸಾಧ್ಯತೆಗಳು ಇದಾವೆ. ಹಾಗಾಗಿ ಇದು ಒಂದು ಸೆನ್ಸೇಷನಲ್ ಕೇಸ್ ಆಗಿರೋದು, ಒಂದು ಮಂತ್ರಿ ಆಗಿರ್ತಕ್ಕಂಥವ್ರು, ಕೆಲಸ ಮಾಡಿರ್ತಕ್ಕಂಥವ್ರು ಸೆನ್ಸೇಷನಲ್ ಕೇಸ್ ಆಗಿರೋದ್ರಿಂದ ಅದು ಸಹಜವಾಗಿ ಗಂಭೀರತೆ ಪಡ್ಕೊಂಡಿರುವುದನ್ನು ನಾವು ಕಾಣ್ತೀವಿ. ಮತ್ತು ಇದೇ ವಿಶೇಷವಾಗಿ ಇದರಲ್ಲಿ ಪೊಲೀಸರು ಬಹಳ ಸೀರಿಯಸ್ ಆಗಿ ತನಿಖೆಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ನಾವೆಲ್ಲರೂ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಅನೇಕ ಸಾಕ್ಷಿಗಳನ್ನ ಶೇಖರಣೆ ಮಾಡಿ, ದಾಖಲಾತಿಗಳನ್ನ ಶೇಖರಣೆ ಮಾಡಿ ಮತ್ತು ಹೇಳಿಕೆಗಳನ್ನ ಪಡ್ಕೊಂಡು ತನಿಖೆಯನ್ನು ಮಾಡಿ, ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ಸಾಕಷ್ಟು ಮೆಟೀರಿಯಲ್ಸ್ ಅನ್ನ ಇವರು ಕಲೆಕ್ಟ್ ಮಾಡಿರೋದ್ರಿಂದ ಅವರು ವಿರುದ್ಧ ಅನೇಕ ಸಾಕ್ಷಿಗಳು ಹೇಳಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಇದೆ. ಮತ್ತೆ ಎಲ್ಲ ಒಂದ್ ಕಡೆ ಈ ಒಂದು ಸಾಕ್ಷಿಗಳಲ್ಲಿ ವ್ಯತ್ಯಾಸ, ಒಬ್ಬರ ಹೇಳಿಕೆಯಲ್ಲಿ ಒಬ್ಬರು ವ್ಯತ್ಯಾಸ ಕಂಡು ಬಂದಿದೆ ಅಂತಕ್ಕಂಥ ಮಾಹಿತಿ ಇರೋದ್ರಿಂದ ಅದೆಲ್ಲ ಒಂದ್ ಕಡೆ ಸ್ವಲ್ಪ ಮಟ್ಟಿಗೆ ಪ್ರಾಸಿಕ್ಯೂಷನ್ ಕೇಸ್ಗೆ ತೊಂದರೆ ಆಗುವುದನ್ನು, ಅವರು ಖುಲಾಸೆ ಆಗುವಂತ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ಒಂದು ವಿಷಯನೂ ಸಹ ನಾವು ಗಮನಕ್ಕೆ ತರಬಹುದು. ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕು ಅಂತಕ್ಕಂಥ ವಿಚಾರ. ಥ್ಯಾಂಕ್ ಯು ಶಂಕರಪ್ಪ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.